ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಶ್ರೀದೇವಿ. ನನ್ನ ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಈಗ ನಾನು ನಿಮಗೆ 34 ಸೈಜ್ ಕಟಿಂಗ್ ಮಾಡಿದ್ದೆ ಅಲ್ಲ ಹೋದ ಸಲ. ಈಗ ನಾನು ನಿಮಗೆ ಸ್ಟಿಚಿಂಗ್ ತೋರಿಸ್ತೇನೆ ಯಾವ ರೀತಿ ಅಂತ. ಅದೇ 34 ಸೈಜ್ ಕಟೋರಿಯಲ್ಲೇ ನಾನು ಬ್ಯಾಕ್ ನೆಕ್ ಡಿಸೈನ್ ಸಹ ಹಾಕಿದ್ದೇನೆ. ಬ್ಯಾಕ್ ನೆಕ್ ಶೇಪ್ ಇದೆ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಅದರಲ್ಲಿ ಸಣ್ಣ ಸಣ್ಣ ಟಿಪ್ಸ್ ಎಲ್ಲ ಹೇಳಿದ್ದೇನೆ, ಸ್ಕಿಪ್ ಮಾಡದೇನೆ ನೋಡಿ. ಸ್ಕಿಪ್ ಮಾಡಿದ್ರಿ ಅಂದರೆ ನಿಮಗೆ ಅದು ಸಣ್ಣ ಸಣ್ಣ ಟಿಪ್ಸ್ ಅರ್ಥ ಆಗೋದಿಲ್ಲ. ಹಾಗಾಗಿ ಪೂರ್ತಿಯಾಗಿ ಒಂದು ಸೆಕೆಂಡ್ ಸಹ ಬಿಡದ ಹಾಗೆ ನೋಡಿ, ನಿಮಗೆ ಕರೆಕ್ಟಾಗಿ ತಿಳಿಯುತ್ತೆ. ಅದೇ ನೋಡಿ ನಿಮಗೆ ಹೊಲಿಯೋಕ್ಕೆ ಸಹ ಆಗುತ್ತೆ. ಬನ್ನಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಆವಾಗಲೇ ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಇದು ಬ್ಯಾಕ್ ಸೈಡು, ಇದು ಕಟೋರಿ, ಕ್ರಾಸ್ ಬೆಲ್ಟು, ಮತ್ತು ನೋಡಿ ಈಗ ನಾವು ಮೊದಲು ಬ್ಯಾಕ್ ಸೈಡ್ ರೆಡಿ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದಾಗೆ ನಾನು ಇದ್ರ ಮೇಲೆ ಕ್ಯಾನ್ವಾಸ್ ಹಾಕೋದಿಲ್ಲ ನೋಡಿ. ಇದು ಸೀದಾ ಇಟ್ಕೊಳ್ಬೇಕು. ನೋಡಿ, ಎಲ್ಲಿ ಪಾಯಿಂಟ್ ಬರುತ್ತಲ್ಲ ಅಲ್ಲಿ ಕಂಪಲ್ಸರಿ ಸೂಜಿ ಒಳಗಡೆ ಹಾಕಿ ಈ ಥರ ಎತ್ತಿ ನಂತರ ಈ ಥರ ತಿರುಗಿಸಿ ನೋಡಿ. ಇಲ್ಲಿ ಸಹ ಪಾಯಿಂಟ್ ಇದೆ, ಇಲ್ಲಿ ಸಹ ಪಾಯಿಂಟ್ ಇದೆ ನೋಡಿ. ನೋಡಿ, ಅದ್ರ ಮೇಲೇನೆ ಬಂದಿದೆ. ಈಗ ನನಗೆ ಹಿಂದೆ ಪಟ್ಟಿ ಹಚ್ಕೊಳ್ಳೋಕ್ಕಿಲ್ಲ, ಹಾಗಾಗಿ ನಾನು ಇಲ್ಲೇನೆ ಹೊಲಿತೇನೆ ನೋಡಿ. ಸ್ವಲ್ಪ ಮಧ್ಯದಲ್ಲಿ ಹಾಗೆ ಬಟ್ಟೆ ಸರಿ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಬಂತು. ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಟ್ಟೆ ಬಿಡಬೇಕು ಕಂಪಲ್ಸರಿ. ನೋಡಿ, ಕಟಿಂಗ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಅಲ್ಲ. ಈಗ ಇದು ಇದೇ ರೀತಿ ಬರಬೇಕಂದ್ರೆ ಇದಕ್ಕೆ ಸ್ವಲ್ಪ ಇಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಧ್ಯಾನದಿಂದ ಮಾಡಿ, ಇಲ್ಲದ್ರೆ ನೀವು ಹೊಲ್ದಿರೋ ದಾರನೂ ಕಟ್ ಆಗಿಬಿಡತ್ತೆ. ನೋಡಿ, ಈ ಥರ ಆಯ್ತಲ್ಲ. ಮೇಲೇನೂ ಸ್ಟಿಚ್ ಮಾಡಿದೆ, ಕೆಳಗೇನೂ ಸಹ ಮಾಡಿದ್ದೀನಿ. ಈಗ ಈ ರೀತಿ ಒಳಗಿಂದ ತೆಗಿಯೋಣ ನೋಡಿ. ಈಗ ಇದ್ರ ಮೇಲೆ ಹೊಲಿಗೆ ಹಾಕ್ಕೊಳ್ಬೇಕು. ಇದು ಎಲ್ಲ ಬಟ್ಟೆ ಚೆನ್ನಾಗಿ ಮಾಡಿಕೊಂಡು ಈ ರೀತಿ ಒಳಗಡೆ ಮಾಡಿ ನೋಡಿ, ಈ ರೀತಿ ಕಾಣಿಸೋ ಹಾಗೆ ಹೊಲಿಬೇಕು.
ಎಲ್ಲಿ ಪಾಯಿಂಟ್ ಬರುತ್ತೆ ಅಲ್ಲಿ ಕಂಪಲ್ಸರಿ ಸೂಜಿ ಒಳಗಡೆನೆ ಬಿಡಬೇಕು. ನೋಡಿ ಚೆನ್ನಾಗಿ ಬಂದಿದೆ ಅಂತ ಶೇಪ್ ನೋಡಿ. ಈಗ ನಾನು ಇನ್ನೊಂದರಲ್ಲಿ ಕ್ಯಾನ್ವಾಸು ಯಾವ ರೀತಿ ಹಚ್ಕೊಳ್ಬೇಕು ಅಂತ ಅದು ಸಹ ತೋರಿಸ್ಕೊಡ್ತೇನೆ. ಈ ರೀತಿ ಬಟ್ಟೆ ಕಾಣಿಸ್ತಿದ್ರೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ನೋಡಿ ಈ ಥರ ಒಳಗೆಯಿಂದ ತೆಗೆದು ಈ ರೀತಿ ಚೆನ್ನಾಗಿ ನೀಟಾಗಿ ಹೊಲ್ಕೊಂಡ್ಬಿಡಿ. ನೋಡಿ ಮೇಲೆ ಸಹ ಆಯಿತು, ಕೆಳಗೆ ಸಹ ಆಯಿತು. ಬೇರೆ ಪಟ್ಟಿ ಹಚ್ಕೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ. ಓಕೆ, ಈಗ ನೋಡಿ ಈಗ ಇದಕ್ಕೆ ನಾನು ಟಕ್ಸ್ ಹಾಕ್ಕೊಳ್ತೇನೆ. ನಿಮಗೆ ನನ್ನ ಕಟಿಂಗ್ ಇಷ್ಟ ಇದು ನೋಡಿ ಈ ರೀತಿ ನೋಡ್ಕೊಳ್ಳಿ, ಎರಡು ಕರೆಕ್ಟ್ ಸಮದಲ್ಲೇ ಬರಬೇಕು. ಓಕೆ, ನೋಡಿ ನಿಮಗೆ ನನ್ನ ಕಟಿಂಗ್ ಇಷ್ಟ ಆದಲ್ಲಿ, ಕಟಿಂಗು ಎಲ್ಲ ಸ್ಟಿಚಿಂಗು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬರುತ್ತೆ. ಇಲ್ಲಿ ನೋಡಿ ಈ ಥರ ಪಾಯಿಂಟ್ ಇದ್ದಲ್ಲಿ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ, ಅದರಿಂದ ನಿಮ್ಮ ಪಾಯಿಂಟ್ ಕರೆಕ್ಟಾಗಿ ಬರುತ್ತೆ. ಓಕೆ, ನೋಡಿ ಈ ರೀತಿ ಪಾಯಿಂಟ್ ಮೇಲೆ ತುಂಬ ಧ್ಯಾನ ಕೊಡಬೇಕು, ಇಲ್ಲಾಂದರೆ ಶೇಪ್ ಹಾಳಾಗಿ ಹೋಗುತ್ತೆ, ಶೇಪ್ ಕರೆಕ್ಟಾಗಿ ಬರೋದಿಲ್ಲ. ನೋಡಿ ಈ ಪಾಯಿಂಟ್ಗೆ ಅದೇ ರೀತಿ ಮಾಡ್ತಿದ್ದೇನೆ. ಮೂರು ಪಾಯಿಂಟ್ ಯಾವ ರೀತಿ ಬಂತು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ ನೋಡಿ.
ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಬಂದಿದೆ. ನಾನು ಇಲ್ಲೊಂದು ಹಚ್ತೀನಿ. ಇಲ್ಲೊಂದು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣುತ್ತೆ. ನೋಡಿ, ಈ ರೀತಿ ರೆಡಿಯಾಗಿದೆ ಬ್ಯಾಕ್ ಸೈಡು. ಈಗ ಫ್ರಂಟ್ ಮಾಡ್ಕೊಳ್ಳೋಣ. ಈ ಪಾಯಿಂಟ್ಸ್ ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಅಂತ. ಈ ಶೇಪ್ ಕರೆಕ್ಟಾಗಿ ಬಂದಿದೆ ನೋಡಿ. ಈ ಥರ ಕರೆಕ್ಟಾಗಿ ಬರಬೇಕು ಅಂದರೆ ಮೊದಲು ನಾವು ಲೈನ್ ಆ್ಯಂಡ್ ಸ್ಟಿಚಿಂಗ್ ಹೊಲಿಯೋದು ಮತ್ತು ಮಾರ್ಕ್ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ನೋಡಿ, ಈ ರೀತಿ ಬಂದಿದೆ. ನಾನು ಏನೇನು ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಲ್ಲ ಅದೆಲ್ಲ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಇದೇ ರೀತಿ ಶೇಪ್ ಬರುತ್ತೆ. ಓಕೆ, ನೋಡಿ, ಕಂಪಲ್ಸರಿ ಇದು ನೋಡಬೇಕು. ನೋಡದೇನೆ ಹಾಗೆ ಸ್ಟಿಚ್ ಮಾಡೋ ಹಾಗಿಲ್ಲ. ಮತ್ತು ಎರಡು ಒಂದೇ ಕಡೆ ಮುಖ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಿದ್ದೇನೆ, ನೋಡಿಕೊಂಡು ಸ್ಟಿಚ್ ಮಾಡಿ ಅಂತ. ನೋಡಿ, ಇವೆರಡು ಅಪೋಸಿಟ್ ಆಯ್ತಲ್ಲ. ಈಗ ಈಗ ನೋಡಿ, ಇದು ಈ ಥರ ಮುಖ ಆಗಿದೆಯಲ್ಲ. ಈಗ ಇದು ಸಹ ಅದೇ ಥರ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಮೊದಲಿಗೆ ನೀವು ಹಚ್ಕೊಳ್ಳೋವಾಗೇ ಚೆಕ್ ಮಾಡಿಕೊಂಡ್ರೆ ನಂತರ ಬಿಚ್ಚೋ ಪರಿಸ್ಥಿತಿ ಬರೋದಿಲ್ಲ. ಇಲ್ಲಾಂದರೆ ಮತ್ತೆ ಬಿಚ್ಚಿ ಹಚ್ಚಬೇಕಾಗತ್ತೆ. ಕರೆಕ್ಟಾಗಿ ನೋಡಿಕೊಂಡು ಹಚ್ಚಿ. ನೋಡಿ, ಎರಡು ಒಂದೇ ಕಡೆ ಮುಖ ಆದಲ್ಲ. ಓಕೆ, ನೋಡಿ, ಫ್ರಂಟ್ ಪಾರ್ಟು ಈ ಥರ ಎಕ್ಸ್ಟ್ರಾ ಬಂದಿದ್ದೆಲ್ಲ ತೆಗಿಬೇಕು.
ಇಷ್ಟು ಡೀಟೇಲಾಗಿ ಯಾಕೆ ಹೇಳ್ಕೊಡ್ತೀನಿ ಅಂದರೆ ಯಾರಿಗೆ ಬರೋದಿಲ್ಲ ಅಲ್ಲ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ಕಲಿಯೋರಿಗೆ ಇದೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಂಥವರಿಗೋಸ್ಕರ ಇಷ್ಟೊಂದು ಡೀಟೇಲಾಗಿ ಹೇಳ್ಕೊಡ್ತಿರ್ತೀನಿ. ನೋಡಿ ಈಗ ಇವು ಸಹ ಸೇಮ್ ಆಗಿದೆ ನೋಡಿ, ಮುಖ ಆ್ಯಂಡ್ ಇವು ಸಹ ಸೇಮ್ ಆಗಿದೆ. ಓಕೆ, ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬರುತ್ತೆ. ಈಗ ನೋಡಿ, ಇದು ಕಟೋರಿ ರೆಡಿ. ಈಗ ಇಲ್ಲಿಂದ ಟಕ್ಸ್ ಹಿಡಿಯೋದು ಹೇಳ್ತೇನೆ. ಇಲ್ಲಿ ನೋಡಿ, ಸ್ವಲ್ಪ ಇಲ್ಲಿ ಹೊಲಿಯೋಕ್ಕೆ ಅಂತ ಬಿಟ್ಟು ಇಲ್ಲಿಂದ 1.5, ಓಕೆ, ಹಾಗೆ ಇಲ್ಲಿಂದ 2.5 ಈ ರೀತಿ. ನೋಡಿ, ಈ ರೀತಿ ಚೆನ್ನಾಗಿ ಕಟೋರಿ ಬಂತು. ನೋಡಿ, ಸೇಮ್ ಆ ಕಡೆ ಯಾವ ರೀತಿ ಮಾಡ್ಕೊಂಡಿದ್ವಿ ಅದೇ ರೀತಿ ಇಲ್ಲಿ ಸಹ ನೋಡಿ. ಇಲ್ಲಿ ಸ್ವಲ್ಪ ಇಲ್ಲಿ ಹೊಲಿಯೋದಕ್ಕೆ ಜಾಗ ಬಿಟ್ಟು ನೋಡಿ 1.5, ಇಲ್ಲಿಂದ ಇಲ್ಲಿ 2.5. ಓಕೆ, ನೋಡಿ ಈ ರೀತಿ. ನೋಡಿ, ಇದು ಸಹ ತೋರಿಸ್ತೇನೆ ನಾನು ನಿಮಗೆ.
ನೋಡಿ. ಈಗ ಕ್ರಾಸ್ ಬೆಲ್ಟ್ ಹಚ್ಚೋಣ. ಕ್ರಾಸ್ ಬೆಲ್ಟ್ ಹಚ್ಚೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಈಗ ಕಟೋರಿ ನಾವು ಹೊಲ್ದ ಮೇಲೆ ಕಂಪಲ್ಸರಿ ಇಲ್ಲಿ ಸೀದಾ ಆಗಿಬಿಡತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಇಷ್ಟೇ ನೋಡಿ, ಇಲ್ಲಿಂದ ಮಾಡ್ತಾ ಇಲ್ಲಿಂದ ಇಷ್ಟು ರೌಂಡ್ ಮಾಡ್ಕೊಂಡು ಬಿಡಬೇಕು. ಓಕೆ, ಇದರಿಂದ ಕಟೋರಿ ಶೇಪ್ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇಲ್ಲಿ ಈ ಥರ ಇದೆ ಅಲ್ಲ, ಇದನ್ನು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬಂದಿದೆ ಅಲ್ಲ, ಇದಕ್ಕೆ ಸಹ ಏನು ಹೆದರೋದು ಬೇಡ. ಈ ರೀತಿ ನೋಡಿ, ಈ ರೀತಿ ನೋಡಿ, ಚೆನ್ನಾಗಿ ಬಂತಲ್ಲ. ನಾನು ಕ್ರಾಸ್ ಬೆಲ್ಟ್ ಇದೇ ರೀತಿ ಹಚ್ಕೊಳ್ಳೋದು. ನಿಮ್ಗೆ ಯಾವ ರೀತಿ ಬರುತ್ತೆ ನೀವು ಆ ರೀತಿ ಹಚ್ಕೊಳ್ಳಿ. ನನಗಿದೇ ಸುಲಭ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದೇ ರೀತಿನ ಈಗ ನೋಡಿ, ನೋಡಿ ಈ ರೀತಿ ಅಟ್ಯಾಚ್ ಆಗಿದೆ. ಈ ರೀತಿ ಚೆನ್ನಾಗಿ ಬಂತಲ್ಲ ಕಟೋರಿ. ನೋಡಿ, ಈಗ ಇದೇ ರೀತಿ ಇದಕ್ಕೂ ಸಹ ಕ್ರಾಸ್ ಬೆಲ್ಟ್ ಹಚ್ಕೊಳ್ಳೋಣ. ನೋಡಿ, ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ ನಿಮಗೆ. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿ. ನೋಡಿ ಆಯ್ತಲ್ಲ. ಈ ರೀತಿ ಬರುತ್ತೆ ನೋಡಿ. ನೋಡಿ, 2 ಪಾರ್ಟ್ ರೆಡಿ ಆಯಿತು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎರಡು ಕೂಡ. ಈಗ ಹುಕ್ಪಟ್ಟಿ ಕಾಜುಪಟ್ಟಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಒಂದು ಸೈಡ್ ಹೊಲ್ಕೊಂಡು ನಂತರ ಇದನ್ನೇ ಪಲ್ಟಿ ಮಾಡಿ ಈ ಥರ ತಿರು ಹಾಕ್ಕೊಂಡು ನೋಡಿ ಹಚ್ಕೊಳ್ಳುವಾಗ ಗಮನ ಇರಲಿ ಅವರದ್ದು ಯಾವ ಕಡೆ ಇದೆ ಅಂತ. ಈ ಕಡೆ ಇದೆ, ನಾನು ಈ ಕಡೆ ಹಚ್ಕೊಳ್ತೇನೆ. ಈಗ ಈ ಥರ ಎಲ್ಲ ದಾರ ಬಂದಿರತ್ತಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಅರ್ಧಕ್ಕೆ ಹೊಲಿಯುತ್ತೀನಿ, ಯಾಕಂದರೆ ನಾನು ಮಷೀನಲ್ಲೇ ಹೊಕ್ಕಿನ ಮನೆ ಮಾಡಿಕೊಳ್ಳೋದು. ಈ ರೀತಿ ಓಪನ್ ಇಟ್ಟಿದ್ದೇನೆ ನೋಡಿ. ಇದು ಆಮೇಲೆ ನಾನು ಮನೆ ಮಾಡ್ಕೊಳ್ತೀನಲ್ಲ ಅಲ್ಲಿ ಮುಚ್ಚೋಗ್ಬಿಡತ್ತೆ. ಈಗ ನೋಡಿ ಒಂದು ಸೈಡ್ ಹೊಲ್ಕೊಂಡು ನಂತರ ಮತ್ತೆ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ, ತುಂಬ ಈಸಿ ಇದೆ ಈ ರೀತಿ ಹೊಲಿದ್ರೆ. ನೋಡಿ ನೀವು ಸಹ ಒಂದ್ಸಲ ಟ್ರೈ ಮಾಡಿ. ನೋಡಿ ಈಗ ಈ ಥರ ಓಪನ್ ಇದೆ ಅಲ್ಲ, ಇದಕ್ಕೆ ಇಲ್ಲೇ ಫೋಲ್ಡ್ ಮಾಡೋದು. ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯಿತು. ಈಗ ಇದರ ಕೊರಳು ಶೇಪ್ ತಿಕ್ಕೊಳ್ಳೋಣ. ನಾನು ಕಂಪಲ್ಸರಿ ಹುಕ್ ಪಟ್ಟಿ ಕಾಜು ಪಟ್ಟಿ ಹಚ್ಚಿದ ಮೇಲೆ ಈ ರೀತಿ ಶೇಪ್ ತೆಗಿತೇನೆ. ಪ್ರತಿಯೊಂದು ಬ್ಲೌಸಲ್ಲಿ ಈ ರೀತಿ ಮಾಡೋದ್ರಿಂದ ನಮ್ಮ ರೌಂಡ್ ಶೇಪ್ ಕರೆಕ್ಟಾಗಿ ಬರುತ್ತೆ.
ಇಷ್ಟೊಂದು ಡಾರ್ಕ್ ಪೆನ್ಸಿಲ್ ನಾನು ಆ್ಯಕ್ಚುಲಿ ನಿಮಗೋಸ್ಕರ ತೊಗೊಂಡೆ, ಇದರಲ್ಲಿ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ. ಆ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆ ನೋಡ್ಕೊಳ್ಬೇಕು. ಈ ಶೋಲ್ಡರ್ ಬರುತ್ತಲ್ಲ, ಶೋಲ್ಡರಿಂದ ಈ ರೀತಿ, ಇದು ರೆಡಿ ಶೋಲ್ಡರ್ ಇದೆ, ಹಾಗಾಗಿ ಇಲ್ಲಿ ನೋಡಿ ನಾನು ಇಲ್ಲಿಗೆ ಇಟ್ಟಿದ್ದೇನೆ. ಇದು ಹೊಲಿಯಕ್ಕೆ ಹೋಗುತ್ತಲ್ಲ, ಅದಕ್ಕೆ ಅಲ್ಲಿಂದ ನೋಡಿಕೊಂಡು ಈ ರೀತಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು, ನಂತರ ಇದು ಅದು ಸಮ ಬರ್ತಿದೆಯಾ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ. ನೋಡಿ ಈಗ ನೋಡಿ ಚೆನ್ನಾಗಿ ಬಂತು. ಓಕೆ, ಈಗ ಇದಕ್ಕೆ ಪಟ್ಟಿ ಮಾಡ್ಕೊಳ್ತೇನೆ. ನೋಡಿ, ನಾನು ಪೈಪಿಂಗ್ ಮಾಡ್ಕೊಳ್ತೇನೆ. ಸುಮಾರು 1 ಇಂಚಿನಷ್ಟು ಬಟ್ಟೆ ಕಟ್ ಮಾಡ್ಕೊಳ್ತೇನೆ. ನೋಡಿ, ಇದು ಒಂದಕ್ಕೆ, ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಂತರ ನೋಡಿ ಈಗ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀರಲ್ಲ, ಸ್ವಲ್ಪ ಇಲ್ಲಿ ಕಟ್ ಹಾಕಿ, ರೌಂಡ್ ಇದ್ದಲ್ಲಿ ದಾರ ಕಟ್ ಆಗತ್ತೆ ನೋಡ್ಕೊಂಡು ಹಾಕಿ. ನೋಡಿ ಈ ರೀತಿ, ಓಕೆ, ಈ ರೀತಿ ಕಟ್ ಹಾಕಿದರೆ ದಾರ ಕಟ್ ಆಗಿಲ್ಲ. ನೋಡಿ ತೋರಿಸ್ತಿದ್ದೇನೆ. ಚೆನ್ನಾಗಿ ಇಲ್ಲಿ ಫೋಲ್ಡ್ ಮಾಡ್ತಾ ಈಗ ನೋಡಿ ಈ ಕಡೆಯಿಂದ ಫಿನಿಶಿಂಗ್ ಬಂದಿದೆ. ಸೊ ಈ ಕಡೆ ನೋಡೋಣ ಎಲ್ಲಿ ಬಟ್ಟೆ ಜಾಸ್ತಿ ಇದೆ ಅಂತ. ಎಲ್ಲಿ ಬಟ್ಟೆ ಜಾಸ್ತಿ ಇದೆ ಅಲ್ಲಿಂದ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಳ್ಳಿ.
ಇಲ್ಲಾಂದರೆ ಅದು ಆಮೇಲೆ ಚೆನ್ನಾಗಿ ಕಾಣಿಸೋದಿಲ್ಲ. ಈಗ ನೋಡಿ ನೋಡಿ ಎಷ್ಟು ಸಣ್ಣದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದಕ್ಕೆ ಸಹ ಮಾಡ್ಕೊಳ್ತೇನೆ ನಾನು. ಕೆಳಗೆ ಬಟ್ಟೆ ಸಹ ನೋಡ್ತಾ ಇರಬೇಕು ಸರಿಯಾಗಿ ಬರ್ತಾ ಇದೆ ಇಲ್ಲ ಅಂತ. ಇಲ್ಲ ಅಂದರೆ ಬಟ್ಟೆ ಸರಿಯಾಗಿ ಬರೋದಿಲ್ಲ. ಈ ರೀತಿ ಎಲ್ಲ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ನಾನು ಈ ರೀತಿ ಉಲ್ಟಾ ಇಟ್ಟಿದ್ದೇನೆ. ಇದು ಬಂದು ನೋಡಿ ಇದು ಉಲ್ಟಾ ಇದೆ, ಇದು ಸೀದಾ ಇದೆ. ನೋಡಿ ಈಗ ಇದನ್ನು ಈ ರೀತಿ ಪಲ್ಟಿ ಮಾಡ್ಕೊಳ್ಳಿ. ಈ ರೀತಿ ಫಿನಿಶಿಂಗ್ ಬರುತ್ತೆ ನೋಡಿ. ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೇನೆ, ಆದರೂ ಸಹ ಮತ್ತೆ ಒಬ್ಬೊಬ್ಬರು ನೋಡಿರೋದಿಲ್ಲಲ್ಲ, ಅದಕ್ಕೆ ಹೇಳಿದೆ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈಗ ಬ್ಯಾಕು ಫ್ರಂಟು ರೆಡಿ ಆಯಿತು. ಇದ್ರ ತೋಳು ಮತ್ತು
ಫಿಟ್ಟಿಂಗ್ ಲೈನ್ ಯಾವ ರೀತಿ ಹಾಕಬೇಕು ಅಂತ ನಾನು ನಿಮಗೆ ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ. ಫಿಟ್ಟಿಂಗ್ ಲೈನ್ ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ, ಹಾಗಾಗಿ ಫಿಟ್ಟಿಂಗ್ ಲೈನು ಮತ್ತು ತೋಳು ಹಚ್ಚೋದು ನಾನು ಇವೆರಡನ್ನು ಬೇರೆ ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ. ಯಾಕಂದರೆ ಫಿಟ್ಟಿಂಗ್ ಲೈನ್ ಚೆನ್ನಾಗಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ. ಫಿನಿಶಿಂಗ್ ಬರೋದೇ ಫಿಟ್ಟಿಂಗ್ ಲೈನಿಂದ, ಹಾಗಾಗಿ ಅದು ಮತ್ತು ತೋಳು ಹಚ್ಚೋದು ಎರಡೂ ಸಹ ಅದರಲ್ಲೇ ತೋರಿಸ್ಕೊಡ್ತೇನೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.